ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸರು ವ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದಾನೆ. ಸೊ ನನ್ನ ತಮ್ಮ ಮತ್ತು ನನ್ನ ತಮ್ಮನ ಮದುವೆ ಆಗೋ ಹುಡುಗಿ ಫೋಟೋಶೂಟಿಗೆ ಹೋಗ್ತಾಯಿದ್ರು. ಹಾಗೆ ಒಂದು ಸಣ್ಣದಾಗಿ ಕ್ಲಿಪ್ಪಿಂಗ್ ತಗೊಂಡೆ. ಅದಾದಮೇಲೆ ಇವತ್ತು ವ್ಯಾಕ್ಸ್ ಮಾಡೋಣ ಅಂದ್ಬಿಟ್ಟು ಮಾರ್ನಿಂಗೇ ವ್ಯಾಕ್ಸ್ ಮಾಡ್ಕೋತಾ ಇದ್ದೀವಿ. ಸೊ ಹನಿಬಿ ಗೋಲ್ಡನ್ ವ್ಯಾಕ್ಸ್ ಇದನ್ನು ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬೋದು. ಸೊ ಹೀಟರ್ ಇಲ್ಲ, ಅದಕ್ಕೋಸ್ಕರ ಮನೆಯಲ್ಲೇ ಈ ಥರ ನೀರನ್ನ ಬಾಯ್ಲ್ ಮಾಡಿ ಅದರೊಳಗೆ ಇದನ್ನು ಒಂದು 5 ಮಿನಿಟ್ಸ್ ಬಾಯ್ಲ್ ಮಾಡಿದರೆ ಅದು ಫುಲ್ಲು ಲಿಕ್ವಿಫೈ ಆಗುತ್ತೆ ಜೆಲ್ಲು. ಅದನ್ನು ಅಪ್ಲೈ ಮಾಡಿ ನಾವು ಈಸಿಯಾಗೆ ಮನೆಯಲ್ಲೇ ವ್ಯಾಕ್ಸ್ ಮಾಡ್ಕೊಬಿಡ್ಬೋದು. ಸೊ ಆ್ಯಕ್ಚುಲಿ ಪಾರ್ಲರಲ್ಲಿ ಹೋಗಿ ವೆಯ್ಟ್ ಮಾಡೋ ಅಷ್ಟು ಪೇಷನ್ಸ್ ಇಲ್ಲ. ಅದಕ್ಕೋಸ್ಕರ ಐಬ್ರೋ ಒಂದು ಪಾರ್ಲರಲ್ಲಿ ಮಾಡಿಸ್ಕೊಳ್ಳೋಣ ಅಂತ ಉಳಿದಿದ್ದೆಲ್ಲ ನಾವೇ ಮಾಡ್ಕೋತಾ ಇದ್ವಿ ಮನೆಯಲ್ಲೇ. ಸೊ ಚೆನ್ನಾಗಿರುತ್ತೆ. ಹೊರಗಡೆ ಕುತ್ಕೊಂಡು ಮಾಡ್ಕೋತಾ ಇದ್ದೀವಿ ವ್ಯಾಕ್ಸು. ಔಟ್ಸೈಡ್ ಚೆನ್ನಾಗಿ ಗಾಳಿ ಬರ್ತಾಯಿತ್ತು. ಇದು ಬಿಸಿ ಬಿಸಿ ಇರುತ್ತಲ್ವ, ಸೊ ಉರಿ ಬರ್ಬೋದು ಅಂದ್ಬಿಟ್ಟು ಹೊರಗಡೆ ಕೂತ್ಕೊಂಡು ನಾನು ಫಸ್ಟು ಅಂಬಿಕಾಗೆ ವ್ಯಾಕ್ಸ್ ಮಾಡ್ತೀನಿ. ಅದಾದಮೇಲೆ ಅವಳು ನಂಗೆ ಮಾಡಿಕೊಡ್ತಾಳೆ. ಸೊ ಇದು ಮಾಡಿ 2 ಡೇಸ್ ಆದಮೇಲೆ ಚೆನ್ನಾಗಿ ಬರುತ್ತೆ ಶೈನಿಂಗು. ಇದು ಅರೌಂಡು 200 ರುಪೀಸ್ ಒಳಗಡೆ ಬಂದುಬಿಡುತ್ತೆ ವ್ಯಾಕ್ಸ್ ಜೆಲ್ಲು. ಒಂದು 4-5 ಟೈಮ್ಸ್ ಅದನ್ನು ಮಾಡ್ಕೊಬಿಡ್ಬೋದು ಮನೇಲಿ ಅಫೋರ್ಡೆಬಲ್ ಪ್ರೈಸಲ್ಲಿ. ಸೊ ಪಾರ್ಲರ್ ಆದರೆ ಒನ್ ಟೈಮಲ್ಲೇ 300-400 ಸಮಥಿಂಗ್ ಆ ಥರ ಇರುತ್ತೆ. ಸೊ ನೋಡಿ, ಅದು ಕೀಳುವಾಗ ಆಗುತ್ತಲ್ಲ ಪೇಯ್ನು, ಸಿಕ್ಕಾಪಟ್ಟೆ ಪೇಯ್ನ್ ಆಗುತ್ತೆ. ಸೊ ಬಟ್ ಏನು ಮಾಡೋಕ್ಕಾಗಲ್ಲ. ಏನಾದರೂ ಫಂಕ್ಷನ್ಗಳಿದ್ದಾಗ ಅಷ್ಟೇ ನಾವು ಮಾಡ್ಕೊಳ್ಳೋದು, ಯಾವಾಗಲೂ ಮಾಡಲ್ಲ. ಆಫ್ಟರ್ 2 ಇಯರ್ ಬ್ಯಾಕ್ ಮಾಡಿಸಿದ್ದು ನಾನು, ಮತ್ತೆ ಮಾಡ್ಸೋಕ್ಕೆ ಹೋಗಲಿಲ್ಲ. ಇವತ್ತು ಮಾಡ್ಕೋತಾ ಇದ್ದೀವಿ. ಸೊ ಇದು ವ್ಯಾಕ್ಸ್ ಬಂದು ಸನ್ ಟ್ಯಾನ್ ಮತ್ತು ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ತೆಗಿಯುತ್ತೆ. ಸೊ ಸ್ಕಿನ್ ತುಂಬಾ ಸಾಫ್ಟ್ ಮತ್ತು ಸ್ಮೂತ್ ಮಾಡುತ್ತೆ. ಸೊ ಅವಾಗವಾಗ ಒಂದು ಸಲ ಮಾಡಿಕೊಂಡ್ರೆ ಒಳ್ಳೆಯದು ಅಲ್ವಾ. ಬಟ್ ಯಾರಾದರೂ ನಮಗೆ ಮಾಡಿಕೊಡೋರಿದ್ರೆ ಇನ್ನೂ ಬೆಟರ್. ನಮ್ಮ ಕೈ ನಾವೇ ಮಾಡ್ಕೊಳ್ಳೋದು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಬೇರೆಯವ್ರು ಯಾರಾದರೂ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನಾವೇ ಇದನ್ನು ಮನೆಯಲ್ಲೇ ಕಲ್ತ್ಕೊಂಡು ಯೂಟ್ಯೂಬಲ್ಲಿ ನೋಡೇ ಕಲ್ತಿದ್ದು ವ್ಯಾಕ್ಸ್ ಮಾಡೋದು ಆ್ಯಕ್ಚುಲಿ. ಸೊ ಅದು ಇವಾಗ ಯೂಸ್ ಆಗ್ತಿದೆ ನೋಡಿ. ಅಂಬಿಕನ್ ಮುಗೀತು ಫೈನಲಿ ವ್ಯಾಕ್ಸ್ ಮಾಡಿ. ನಾನು ಆಮೇಲೆ ಶೂಟ್ ಮಾಡಲಿಲ್ಲ. ಇವಾಗ ನನ್ನ ಸರದಿ, ನಾನು ವ್ಯಾಕ್ಸ್ ಮಾಡಿಸ್ಕೋತಾ ಇದ್ದೀನಿ. ಸೊ ಏನಂದರೆ ಚಳಿಲಿ ಕೂದಲು ಬರ್ತಾನೆ ಇರಲಿಲ್ಲ. ಎಷ್ಟು ವ್ಯಾಕ್ಸ್ ಮಾಡಿದ್ರು ಕಿತ್ತರೂ ಬರ್ತಾನೆ ಇಲ್ಲ. ಬೆರಳು ಮೇಲಿನ ಕೂದಲು ನೋಡಿ ಕಷ್ಟಪಟ್ಟು ಕೀಳ್ತಾ ಇದ್ದೀವಿ ಇಬ್ಬರು ಸೇರಿಕೊಂಡು. ಸೊ ಚಳಿಗೋ ಏನೋ ಗೊತ್ತಿಲ್ಲ, ಅವಳದು ಈಸಿಯಾಗಿ ಬಂದುಬಿಡ್ತು, ನನ್ನದು ಸಿಕ್ಕಾಬಿಟ್ಟೆ ಕಷ್ಟ ಆಯಿತು. ಸೊ ನಂದು ರೂಟ್ಸ್ ಎಲ್ಲ ತುಂಬ ಸ್ಟ್ರಾಂಗ್ ಆಗಿಬಿಟ್ಟಿದೆ ಅನಿಸುತ್ತೆ, ಅದಕ್ಕೋಸ್ಕರ. ಸೊ ಫೈನಲಿ ಇಬ್ಬರದ್ದು ವ್ಯಾಕ್ಸ್ ಮುಗೀತು. ಇವತ್ತು ಬೆಳಗ್ಗೆ ವ್ಯಾಕ್ಸಿಂಗ್ ಎಲ್ಲ ಮನೆಯಲ್ಲೇ ಮಾಡಿದ್ದಾಯಿತು. ಇವಾಗ ಐಬ್ರೋ ತೆಗ್ಸ್ಕೊಳ್ಳೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸಿರಿನೂ ಕರ್ಕೊಂಡು ಹೊರಟಿದ್ದೀವಿ. ನೋಡಿ, ನಮ್ಮ ಸಿರಿ ಪಾಪು ಹೀಗೆ ರೆಡಿ ಆಗಿದ್ದಾರೆ. ನನ್ನ ಮುಖನೇ ನೋಡ್ತಾ ಇದ್ದಾರೆ. ಸೊ ಐಬ್ರೋ ತೆಗ್ಸ್ಕೊಂಡು ಸ್ವಲ್ಪ ಬಳೆಗಳೆಲ್ಲ ತಗೊಳ್ಳೋದಿದೆ, ತಗೊಂಡು ಬರೋಣ ಬನ್ನಿ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಹಾಯ್ ಹಾಯ್ ಹಾಯ್. ಮಗ್ರೆ ಸಂಜೆ 5 ಗಂಟೆ ಆಗಿದೆ. ಇವಾಗ ರೆಡಿಯಾಗಿ ಕೂತಿದ್ದೀವಿ. ನಮ್ಮ ಮನೆಯಿಂದ ಎಲ್ಲಾದರೂ ಹೋಗ್ಬೇಕಂದ್ರೆ ಸೊ ಆಟೋಗೆ ಹೋಗಬೇಕು. ಇಲ್ಲಿಂದ ಸಿಟಿ ಎಲ್ಲ ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆಟೋಗೆ ವೆಯ್ಟ್ ಮಾಡ್ತಾ ಇದ್ವಿ, ಬರ್ತೀನಂತ ಹೇಳಿದ್ದಾರೆ. ಸೊ ಹಾಗೆ ಸಿಟಿ ಬಸ್ಸಿಗೆ ಹೋಗ್ಬೋದು, ಬಟ್ ಪಾಪುನ ತೊಗೊಂಡು ಹೋಗ್ಲಿಕ್ಕೆ ಆಗಲ್ಲ. ಸೊ ಆಟೋಗೆ ಹೋಗಬೇಕು. ಫೈನಲಿ ಆಟೋ ಬಂತು, ಹೊರಡ್ತಾ ಇದ್ದೀವಿ. ನಾನು ಬರೀ ಹೀಗೆ ಆಟೋದಲ್ಲಿ ಹೋಗೋ ವಿಡಿಯೋನೇ ಹಾಕ್ತಿರ್ತೀನಿ ಅಲ್ವಾ. ನೋಡಿ, ಸಿರಿ ಪಾಪು ತುಂಬಾ ಬೇಜಾರು ಮಾಡ್ಕೊಂಡಿದ್ದಾಳೆ ನೋಡಿ. ಸ್ವಲ್ಪನೂ ನಗೋದೇ ಇಲ್ಲ ಅಂತ ಇದ್ದಾಳೆ. ಅವ್ರ ಅಜ್ಜಿ ಎತ್ಕೊಂಡಿಲ್ಲ, ಅಮ್ಮ ಎತ್ಕೊಂಡ್ಬಿಟ್ಟಿದ್ದಾಳೆ ಅಂತ ಸಿಟ್ಟು ಮಾಡ್ಕೊಂಡು ಕೂತಿದ್ದಾಳೆ ನೋಡಿ. ಮುದ್ದು ಬಂಗಾರಿ, ಅದು ಸಿಟ್ಟು ಮಾಡ್ಕೊಂಡ್ರು ಮುದ್ದಾಗೆ ಕಾಣಿಸುತ್ತೆ. ಇಬ್ರು ವೈಟ್ ಡ್ರೆಸ್ಸಲ್ಲಿ ಕ್ಯೂಟಾಗಿ ಕಾಣಿಸ್ತಿದ್ದಾರೆ ಅಲ್ವಾ. ಏನಂದ್ರೆ ನನ್ನ ಮಗಳು ವಾಯ್ಸ್ ಓವರ್ ಕೊಡಲಿಕ್ಕೆ ಬಿಡ್ತಾ ಇಲ್ಲ ಫ್ರೆಂಡ್ಸ್, ತುಂಬ ಡಿಸ್ಟರ್ಬೆನ್ಸ್ ಇದೆ.
ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಫೈನಲಿ ಗಾಂಧಿ ಬಜಾರಿಗೆ ರೀಚ್ ಆಗಾಯಿತು. ಸೊ ಇಲ್ಲೊಂದು ಸೀರೆ ಶಾಪ್ ಇತ್ತು, ಅಲ್ಲಿ ನೋಡಿಕೊಂಡು ಇವ್ರ ಹತ್ರ ಬಳೆಗಳು ಅಂದರೆ ಸೈಡ್ ಬಳೆಗಳು ಚೆನ್ನಾಗಿರುತ್ತೆ, ಫ್ಯಾನ್ಸಿ ಸ್ಟೋರ್ಗಿಂತ ಇಲ್ಲಿ ಚೆನ್ನಾಗಿ ಸಿಗುತ್ತೆ ಅಂದ್ಬಿಟ್ಟು ನೋಡ್ತಾ ಇದ್ವಿ. ಸೊ ತಗೊಂಡ್ವಿ, ನಾನೊಂದು ಜೊತೆ, ಅಂಬಿಕಾ ಒಂದು ಜೊತೆ. ಚೆನ್ನಾಗಿತ್ತು ಬಳೆ. ಸೊ ಪಾಪು ನೋಡಿ, ಪಾಪ ಇಬ್ಬರಿಗೂ ನಿದ್ದೆ ಬಂದುಬಿಟ್ಟಿತ್ತು ಗಾಂಧಿ ಬಜಾರಲ್ಲಿ. ಸೊ ಬಳೆ ಮತ್ತು ಎಲ್ಲ ನೋಡಿಕೊಂಡು ಸ್ಲಿಪ್ಪರ್ ನೋಡೋಣ ಅಂತ ಬಂದ್ವಿ. ನಾನು ಇವಾಗ ಪಾಪುನ ಎತ್ಕೊಂಡು ಹೀಲ್ ಸ್ಲಿಪ್ಪರ್ ಹಾಕ್ಲಿಕ್ಕೆ ಆಗಲ್ವಲ್ಲ, ಸೊ ನೋಡೋಣ, ಟ್ರಯಲ್ ನೋಡ್ತಾ ಇದ್ದೀನಿ ಪಾಪುನ ಎತ್ಕೊಂಡು ಓಡಾಡೋಕ್ಕಾಗತ್ತಾ ಏನು ಅಂತ. ಸೊ ಅದಾದಮೇಲೆ ಫ್ಲ್ಯಾಟ್ ಸ್ಲಿಪ್ಪರ್ ತೊಗೊಂಡೆ. ಈ ಸ್ಲೀಪರ್ನ ತೊಗೊಂಡೆ. ಫ್ಲಾಟ್ ಇದ್ರೆ ನಂಗೆ ನಡೆಯೋಕ್ಕೆ ಕಂಫರ್ಟಬಲ್ ಆಗುತ್ತೆ. ಸೊ ಗಾಂಧಿ ಬಜಾರಲ್ಲಿ ಆಲ್ಮೋಸ್ಟ್ ಅಂಗಡಿಗಿಂತ ಸ್ಟ್ರೀಟ್ ಶಾಪಿಂಗೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲೊಂದು ಬಜಾರ್ ಹಾಕಿದ್ದಾರೆ. ಸೊ ಅಲ್ಲಿ ಸ್ವಲ್ಪ ಐಟಮ್ಸ್ ಬೇಕಿತ್ತು, ಸ್ಮ್ಯಾಶರ್ ಎಲ್ಲ ಬೇಕಿತ್ತು, ಅದನ್ನೆಲ್ಲ ತೊಗೊಂಡಿದ್ದಾಯಿತು. ಅಮ್ಮ ತೊಗೋತಾ ಇದ್ದಾರೆ. ಪಾಪುಗೆ ಏನಾದ್ರು ತಿನ್ಸುವಾಗ ಸ್ಮ್ಯಾಶ್ ಮಾಡೋದು ಅಲ್ವಾ, ಅದಕ್ಕೆ. ಅದಾದಮೇಲೆ ಬಳೆ ತೊಗೊಳ್ಳೋಣ ಅಂತ ಬಳೆ ಅಂಗಡಿಗೆ ಬಂದ್ವಿ. ಸೊ ಆಬ್ವಿಯಸ್ಲಿ ಮದುವೆಗಂದರೆ ಹಸಿರು ಬಳೆನೇ ತೊಗೋಬೇಕಾಗತ್ತೆ. ಸೊ ಹಸಿರು ಬಳೆನ ತಗೊಂಡ್ವಿ. ಸಿರಿಸರನ್ನ ಎತ್ಕೊಂಡು ಗಾಂಧಿ ಬಜಾರಲ್ಲಿ ಸುತ್ತೋ ಅಷ್ಟರಲ್ಲಿ ಸಿಕ್ಕಾಬಿಟ್ಟೆ ಸುಸ್ತಾಯಿತು. ಅವರಿಗೂ ಪಾಪ ಸುಸ್ತಾಗಿತ್ತು, ನೀರು ಕುಡಿಸಿ ಸ್ವಲ್ಪ ಫೀಡಿಂಗ್ ಮಾಡಿಸ್ಕೊಂಡು ಈ ಕಡೆ ಬಂದ್ವಿ. ಸೊ ಅದಾದಮೇಲೆ ಅಂಬಿಕಾಗೆ ಸೆಟ್ ಬೇಕಿತ್ತು ರೆಂಟಿಗೆ. ಅವಳು ಸ್ಯಾರಿಗೆ ಮ್ಯಾಚ್ ಆಗೋ ಥರ ಒಂದು ಸೆಟ್ನ ಕೂಡ ಚಾಯ್ಸ್ ಮಾಡಿದ್ವಿ. ಸೊ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೆಟ್ಟು. ಸೀರೆಗೂ ಕೂಡ ಚೆನ್ನಾಗಿ ಮ್ಯಾಚ್ ಆಗಿತ್ತದು. ನಾನೇನು ರೆಂಟಿಗೆ ತಗೊಳ್ಳಿಲ್ಲ, ಅವಳಷ್ಟೇ ಮದುಮಗಳಿಗೆ ಅಷ್ಟೇ ತಗೊಂಡಿದ್ದಾಯಿತು. ಸೊ ಹೇಗೆ ಕಾಣಿಸ್ತಿದೆ, ಚೆನ್ನಾಗಿದೆ ಅಲ್ವಾ? ಸ್ಯಾರಿಗೆ ಸಿಕ್ಕಾಬಿಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಅದನ್ನೊಂದು ಹೇಳಿ ಫೈನಲೈಸ್ ಮಾಡಿ ಬಂದ್ವಿ. ಅಮ್ಮನಿಗೋಸ್ಕರ ಒಂದು ಇಯರಿಂಗ್ ಕೂಡ ನೋಡ್ತಾ ಇದ್ವಿ, 1 ಗ್ರಾಮ್ ಗೋಲ್ಡಿಂದು. ಚೆನ್ನಾಗಿತ್ತು, ಬಟ್ ಅಲ್ಲಿ ತುಂಬಾ ಕಾಸ್ಟ್ಲಿ ಹೇಳಿದರು. ನಾವು ಅದನ್ನೇನು ಪರ್ಚೇಸ್ ಮಾಡಲಿಲ್ಲ, ಜಸ್ಟ್ ಹಾಗೆ ನೋಡಿಕೊಂಡು ಬಂದ್ವಿ. ಅಮ್ಮ ನೋಡಿ ನನಗೆ ಹಿಡ್ದು ನೋಡ್ತಾ ಇದ್ದಾರೆ. ಚೆನ್ನಾಗಿತ್ತು. ಸೇಮ್ ಗೋಲ್ಡ್ ಥರನೇ ಇರುತ್ತೆ, ಬಟ್ ಗೋಲ್ಡ್ ಅಲ್ಲ. ಇವಾಗಿನ ರೇಟಲ್ಲಿ ಗೋಲ್ಡ್ ತೊಗೊಳೋದೇ ಕಷ್ಟ. ಅದಾದಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ಫೈನಲಿ ಲಾಸ್ಟಿಗೆ ನಾವು ಬಂದಿದ್ದ ಸಿಟಿಗೆ ಐಬ್ರೋ ತೆಗ್ಸೋಕ್ಕಂತಾನೆ ಐಬ್ರೋ ತೆಗ್ಸ್ಕೊತಾ ಇದ್ದೀವಿ. ಅಂಬಿಕಾ ತೆಗ್ಸ್ಕೊತಾ ಇದ್ಲು. ಪಾಪುಗೆ ಎತ್ಕೊಂಡಿದ್ದೆ ಸರ್, ಪಾಪುಗೆ. ಸಿರಿ ಪಾಪು ಅಮ್ಮನ ಹತ್ರ ಆಟ ಆಡ್ತಾ ಇದ್ದಾಳೆ. ಸೊ ಆಲ್ರೆಡಿ 8 ಗಂಟೆ ಆಗಿಬಿಟ್ಟಿತ್ತು ರಾತ್ರಿ ನಾವು ಪಾರ್ಲರಿಗೆ ಬರೋ ಅಷ್ಟರಲ್ಲೇ. ಸೊ ಸರಿಗೆ ಸಿಕ್ಕಾಬಿಟ್ಟೆ ನಿದ್ದೆಗೆ ಮೂಡು. ಅವಾಗ ಅಷ್ಟರಲ್ಲಿ ಅವರು 2 ರೌಂಡ್ ಮಲಗಿ ಹೇಳ್ತಿದ್ರು 8 ಗಂಟೆ ಅಷ್ಟರಲ್ಲಿ. ಸೊ ತೆಗ್ಸ್ಕೊಂಡು ಬಂದಿದ್ದಾಯಿತು. ನಾನು ಮತ್ತೆ ಆ ರಾತ್ರಿ ವ್ಲಾಗ್ ಸ್ಟಾರ್ಟ್ ಮಾಡಲಿಲ್ಲ, ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಸೊ ಅಕ್ಷತೆ ಎಲ್ಲ ತೊಗೊಂಡು ಹೋಗ್ಬೇಕಲ್ಲ, ಅಕ್ಷತೆ ಅಮ್ಮ ಎಲ್ಲ ಕಲರ್ ಅಕ್ಷತೆನ ಕಲಸಿ ಇಟ್ಟಿದ್ರು. ಸೊ ಅದನ್ನೊಂದು ಕ್ಲಿಪ್ಪಿಂಗ್ಸ್ ತೆಗ್ದಿದ್ದೀನಿ ನೋಡಿ, ಎಷ್ಟು ಚೆಂದ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ. ಆಲ್ರೆಡಿ ಮನೆಯಲ್ಲಿ ಡಿಂಪು, ಅಂಬಿಕಾ, ಪೂರ್ವಿ ಎಲ್ಲರೂ ಮೆಹಂದಿ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ. ನಾನಿನ್ನೂ ಹಾಕ್ಸ್ಕೊಂಡಿಲ್ಲ, ಹಾಕ್ಸ್ಕೋಬೇಕು. ಸಿರಿ ಬಿಡಲ್ಲ, ಒಬ್ಬರಾದರೆ ಇನ್ನೊಬ್ಬರು ಅಳ್ತಾನೆ ಇರ್ತಾರೆ. ಸೊ ಅದಾದಮೇಲೆ ನಾನು ಅಂಬಿಕಾಗೆ ಫೇಶಿಯಲ್ನ ಮಾಡ್ತಾಯಿದ್ದೀನಿ. ಸೊ ಆಸ್ತಾಬೇರಿ ಅವ್ರದ್ದು ಫ್ರೂಟ್ ಫೇಶಿಯಲ್ ಕಿಟ್ನ ತೊಗೊಬಂದಿದ್ವಿ. ಇದು ಚೆನ್ನಾಗಿರುತ್ತೆ. ಇದನ್ನು ಆಲ್ರೆಡಿ ನಾವು 1 ಟೈಮ್ ಯೂಸ್ ಮಾಡಿದ್ವಿ. ಸೊ ಮತ್ತೆ ಇವಾಗ ಆ ಕಿಟ್ನೇ ತೊಗೊಬಂದಿದ್ವಿ. 5 ಸ್ಟೆಪ್ಸ್ ಇರುತ್ತೆ ಫೇಶಿಯಲು. ಕ್ಲೆನ್ಸರು, ಜೆಲ್ಲು, ಎನ್ಹ್ಯಾನ್ಸು, ಎಕ್ಸ್ಪ್ಲೋಯಿಟ್, ನರಿಶ್, 5 ಸ್ಟೆಪ್ಸ್ನ ಫಾಲೋ ಮಾಡಿ ಒಂದು ಒಳ್ಳೆ ಫೇಶಿಯಲ್ ನಾವು ಮನೆಯಲ್ಲೇ ಮಾಡ್ಕೊಬಿಡ್ಬೋದು. ಕ್ಲೆನ್ಸಿಂಗು, ಸ್ಕ್ರಬ್ಬು, ಜೆಲ್ಲು, ಕ್ರೀಮ್ ಮತ್ತು ಮಾಸ್ಕ್. ಅವಳಿಗೆ ಮಾಡಿದ್ದಾಯಿತು. ನಾನು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಷ್ಟರಲ್ಲಿ ಪಾಪು ಎದ್ಬಿಟ್ಲು. ಸೊ ಹಾಗೆ ಅವಳನ್ನ ಆಡಿಸ್ತಾ ನಾನು ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಡ್ರೆಸ್ಸಿಂಗ್ ಕನ್ನಡಿ ಮೇಲೆ ಫೋನ್ ಇಟ್ಟಿದ್ದೀನಿ, ಅಷ್ಟು ಕ್ಲಾರಿಟಿ ಇದೆಯೋ ಇಲ್ವೋ ವಿಡಿಯೋ ಗೊತ್ತಿಲ್ಲ. ಸೊ ಹಾಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫೋನ್ ವಿಡಿಯೋಗೆ ಅಲ್ಲಿ ಇಟ್ಟೆ, ಸ್ಟ್ಯಾಂಡಲ್ಲಿ ಹಾಕಲಿಲ್ಲ. ಸೊ ಜಸ್ಟು ಕ್ವಿಕ್ಕಾಗೆ ಮಾಡಿಕೊಂಡೆ. ಸೊ ಅಷ್ಟೊಂದು ಕ್ಲಿಯರ್ ಇದೆಯೋ ಇಲ್ವೋ ವಿಡಿಯೋ ಗೊತ್ತಿಲ್ಲ. ಸೊ ನೀವು ನೋಡಿ ಹೇಳಿ ನನಗೆ. ಸೊ ಅವಳು ಆ ಕಡೆಯಿಂದ ಈ ಕಡೆ ಏನು ಮಾಡೋಕ್ಕೆ ಬಿಡೋದೇ ಇಲ್ಲ ಅಂತಾಳೆ. ಸೊ ಅದರಲ್ಲಿ ಹಾಗೆ ಮಾಡಿಕೊಂಡೆ. ಫಸ್ಟು ಕ್ಲೆನ್ಸ್ ಮಾಡಿಕೊಂಡೆ, ಸೆಕೆಂಡ್ ಸ್ಟೆಪ್ ಮಾಡ್ಕೋತಾ ಇದ್ದೀನಿ. ಸೊ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಸೊ ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.